ರಾತ್ರೋರಾತ್ರಿ 1 ಗಂಟೆ ಹಂಗೆ ನಮ್ಮ ತಂಗಿಗೆ ಫುಲ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ನಾವು ಯಾನ ಮಲ್ಕೊಂಡಿದ್ಲು ಅಂತ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಿಗೆನೆ ಮತ್ತೆ ಕಾಲ್ ಬಂತು. ಅದು ಬೇರೆ ನಮ್ಮ ಟೈಮ್ ನೋಡಿ ಇದೇ ಟೈಮ್‌ಗೆನೆ ನಮ್ಮ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಸೊ ಇನ್ನು ಸ್ಟಾರ್ಟೇ ಆಗ್ತಾ ಇರಲಿಲ್ಲ. ಏನಕ್ಕೋ ಗೊತ್ತಿರಲಿಲ್ಲ. ಸರಿ ಕ್ಯಾಬ್ ಬುಕ್ ಮಾಡೋಣ ಅಂದ್ರೆ ಆ ಟೈಮಲ್ಲಿ ಕ್ಯಾಬ್ ಯಾವುದು ಬುಕ್ ಆಗ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಫೈನಲಿ ಒಂದು ಕ್ಯಾಬ್ ಬುಕ್ ಆಯಿತು. ಅಲ್ಲಿಂದ ಸೀದಾ ನಾವು ಹಾಸ್ಪಿಟ್ಲಿಗೆ ಬಂದ್ವಿ. ಯಾನ ಅಂತೂ ಫುಲ್ ಡೀಪ್ ನಿದ್ದೆಲಿದ್ಲು. ಹೆಂಗ್ ಮಲಗಿದ್ಲು ಹಂಗೆ ಶಾಲ್ ಹಾಕೊಂಡು ಎತ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ವಿ. ಅವಳಿಗಂತೂ ಐಡಿಯಾನೇ ಇಲ್ಲ. ಕಣ್ಬಿಟ್ಟು ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಇದ್ದೀವಿ. ಸೊ ಇನ್ನು ನಾವು ವೆಯ್ಟ್ ಮಾಡ್ತಾ ಇದ್ವಿ. ನಾನು ಬರೋಷ್ಗೆ 5 ನಿಮಿಷಕ್ಕೇನೆ ಪಾಪು ಆಗ್ಬಿಟ್ಟಿತ್ತು. ಸೊ ಇನ್ನು ನಮಗೆ ತಂಗಿಗೆ ನಾರ್ಮಲ್ ಡೆಲಿವರಿ ಆಗಿದ್ದು ಮತ್ತು ಬೇಬಿ ಬಾಯ್ ಆಗಿದ್ದು ಫೈನಲಿ. ನಾನು ದೊಡ್ಡಮ್ಮ ಆದೆ. ಆ್ಯಂಡ್ ಯಾವಾಗಲೂ ಇಯಾನ ಹೇಳ್ತಾ ಇದ್ಲು ನನಗೆ ತಮ್ಮನೇ ಬೇಕು, ರಾಖಿ ಕಟ್ಟೋದಕ್ಕೆಲ್ಲ ಬೇಕು ಅಂತ. ಸೊ ಹಾಗೇನೇ ಆಗಿದೆ. ಇನ್ನು ರಾಖಿ ಹಬ್ಬಕ್ಕೆಲ್ಲ ರಾಖಿ ಕಟ್ಟೋದಕ್ಕೆ ನಮ್ಮ ಇಯಾನಗೆ ತಮ್ಮ ಬಂದಿದ್ದಾನೆ. ಹಾಗೆ ಆಚೆ ಕರ್ಕೊಂಬಂಡು ಎಲ್ಲ ತೋರಿಸ್ತಾ ಇದ್ದು ತುಂಬ ಕ್ಯೂಟಾಗಿ. ಆ್ಯಕ್ಚುಲಿ ಫಸ್ಟ್ ನೋಡಿದ ತಕ್ಷಣ ನಮಗೆಲ್ಲರಿಗೂ ಅನಿಸಿದ್ದು ಸಿರಿ ಥರನೇ ಇದೆ ಅಂತ ಎಲ್ಲ. ಸೊ ಬರ್ತಾ ಬರ್ತಾ ದಿನ ದಿನ ಲುಕ್ ಚೇಂಜ್ ಆಗ್ತಾ ಇರುತ್ತೆ ಮಕ್ಕಳದೆಲ್ಲ. ಸೊ ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.